ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಕಲಿಯುಗದ ಕಾಮಧೇನು ಆಗಿರುವ ನಮ್ಮ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳನ್ನು ಪೂಜಿಸೋದ್ರಿಂದ, ರಾಯರನ್ನು ಆರಾಧನೆ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಆಗುವಂತಹ ಬದಲಾವಣೆಗಳು ಮತ್ತು ರಾಯರು ನಮ್ಮ ಜೀವನದಲ್ಲಿ ನಡೆಸುವಂತಹ ಪವಾಡಗಳು, ಹಾಗೆ ಸ್ವತಃ ರಾಯರೇ ನಮ್ಮ ಜೊತೆಗೇನೆ ಇದ್ದು ನಮ್ಮ ಕಷ್ಟಗಳನ್ನು ಪರಿಹರಿಸುವಂತಹ ಕಲಿಯುಗದ ಕಲ್ಪವೃಕ್ಷವೇ ನಮ್ಮ ಶ್ರೀ ಗುರು ರಾಯರು. ಇವತ್ತಿನ ಈ ವಿಡಿಯೋದಲ್ಲಿ ನಾನು ರಾಯರನ್ನ ಆರಾಧನೆ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ರಾಯರು ನನ್ನ ಜೀವನದಲ್ಲಿ ಮಾಡಿರುವಂತಹ ಒಂದಷ್ಟು ಬದಲಾವಣೆಗಳನ್ನು ಹಂಚ್ಕೊಳ್ತಾ ಇದ್ದೀನಿ. ನೀವು ಕೂಡ ರಾಯರ ಭಕ್ತರಾಗಿದ್ದರೆ ಶ್ರೀ ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ರಾಯರನ್ನ ಪೂಜಿಸೋಕೆ ಶುರು ಮಾಡಿ 4 ವರ್ಷ ಆಯಿತು. ಈ ಮುಂಚೆ ಯಾವುದೇ ವ್ರತಗಳಾಗಲಿ ಅಥವಾ ಏಕಾದಶಿ ಉಪವಾಸ ಮಾಡೋದಾಗಲಿ ಇದ್ಯಾವುದು ನನಗೆ ಅಷ್ಟಾಗಿ ಗೊತ್ತಿರಲಿಲ್ಲ. ನಾನು ಯಾವುದೇ ವ್ರತಗಳನ್ನ ಕೂಡ ಮಾಡಿರಲಿಲ್ಲ. ನಾನು ಏಕಾದಶಿ ಉಪವಾಸ ವ್ರತ ಮಾಡೋಕ್ಕೆ ಶುರು ಮಾಡಿದ ಮೇಲೆ ನನ್ನ ಜೀವನದಲ್ಲಿ ಸಾಕಷ್ಟು ಒಳ್ಳೆಯ ಬದಲಾವಣೆಗಳು ಹಾಗೆ ತುಂಬಾ ಅದ್ಭುತಗಳು ಇದನ್ನು ರಾಯರು ಮಾಡಿದ್ದಾರೆ, ಈಗಲೂ ಕೂಡ ಮಾಡ್ತಾ ಇದ್ದಾರೆ. ನಾನು ರಾಯರನ್ನ ನಂಬೋಕ್ಕೆ ಶುರು ಮಾಡಿದ ಮೇಲೆ ಮಾಡಿದಂತಹ ಮೊದಲನೇ ವ್ರತನೇ 7 ವಾರಗಳ ಸಂಕಲ್ಪ ವ್ರತ. ಅದನ್ನು ವಿಡಿಯೋ ಕೂಡ ಮಾಡಿದ್ದೀನಿ, ಅದನ್ನು ನೀವು ಕೂಡ ಹೋಗಿ ನೋಡ್ಬೋದು. ವಿಡಿಯೋ ಲಿಂಕ್ನ ನಾನು ಮೇಲ್ಗಡೆ ಪಿನ್ ಮಾಡಿದ್ದೀನಿ. ನಾನು ಆ ವ್ರತ ಮಾಡಿದ ಮೇಲೆ ರಾಯರು ನನಗೆ ಎಷ್ಟು ಬೇಗ ಅನುಗ್ರಹ ಮಾಡಿದರು ಅಂದರೆ, ನಾನು ಏನು ಅಂದ್ಕೊಂಡಿದ್ನೋ ಅದಕ್ಕಿಂತ ಹೆಚ್ಚಾಗಿ ರಾಯರು ನನಗೆ ಆ ಕೆಲಸನ ತುಂಬ ಸುಲಭವಾಗಿ ನಡೆಸ್ಕೊಟ್ರು. ನನ್ನ ನಂಬಿಕೆ ಅಂದ್ರೇ ಅದು ನನ್ನ ರಾಯರು ಅನ್ನೋಷ್ಟು ನನಗೆ ನನ್ನ ರಾಯರ ಮೇಲೆ ತುಂಬಾ ನಂಬಿಕೆಗಳು ಹೆಚ್ಚಾದವು. ನಾನು ಮೊದಲನೇ ಬಾರಿಗೆ ಸಂಕಲ್ಪ ಮಾಡಿದ ವ್ರತದಲ್ಲಿ ಸಾಕಷ್ಟು ಗೊಂದಲಗಳು, ಯಾವ ರೀತಿ ವ್ರತ ಮಾಡಬಹುದು, ನೈವೇದ್ಯಕ್ಕಿಡೋದಾಗಲಿ ಅಷ್ಟಾಗಿ ನನಗೆ ಗೊತ್ತಿರಲಿಲ್ಲ. ಈ ಎಲ್ಲ ಗೊಂದಲಗಳು ತುಂಬಾ ಇತ್ತು. ಆದರೂ ನನಗೆ ತಿಳಿದಷ್ಟು ನಾನು ಆ ಸಂಕಲ್ಪ ವ್ರತನ ಮಾಡಿದೆ. ಆದರೆ ನಮ್ಮ ರಾಯರು ನನಗೆ ಅದರ ಸಂಪೂರ್ಣ ಪ್ರತಿಫಲನ ಕೊಟ್ಟರು. ಇದರಲ್ಲಿ ನನಗೆ ಗೊತ್ತಾಗಿದ್ದೇನು ಅಂದರೆ, ನಮ್ಮ ರಾಯರನ್ನ ಪೂಜಿಸೋಕ್ಕೆ ಯಾವುದೇ ಆಡಂಬರ, ಇದೇ ರೀತಿ ಪೂಜೆ ಮಾಡಬೇಕು, ಇದೇ ರೀತಿ ನೈವೇದ್ಯ ಮಾಡಬೇಕು, ಹಣ್ಣು ಹಂಪಲಿಟ್ಟು ಪೂಜೆ ಮಾಡಬೇಕು ಅನ್ನೋದಕ್ಕಿಂತ ಒಂದು ತುಳಸಿ ದಳದಿಂದ ರಾಯರನ್ನ ಮನಸ್ಸಾರೆ ಭಕ್ತಿಯಿಂದ ಪೂಜೆ ಮಾಡಿದ್ರೆ ರಾಯರು ನಮಗೆ ಒಲಿತಾರೆ, ಹಾಗೆ ರಾಯರ ಅನುಗ್ರಹ ಕೂಡ ಆಗುತ್ತೆ. ಶುದ್ಧ ಮನಸ್ಸಿನಿಂದ ಭಕ್ತಿಯಿಂದ ಒಂದೇ ಒಂದು ತುಳಸಿ ದಳವನ್ನು ಅರ್ಪಿಸಿ ಮನಸ್ಸಾರೆ ಬೇಡ್ಕೊಂಡ್ರೆ ಖಂಡಿತ ರಾಯರು ಕೈ ಬಿಡದೆ ಕಾಪಾಡ್ತಾರೆ. ಇದು ನನ್ನ ಅನುಭವ ಕೂಡ. ಇದೇ ರೀತಿ ಸಾಕಷ್ಟು ಒಳಿತನ್ನು ಕೂಡ ನಮ್ಮ ರಾಯರು ಮಾಡಿದ್ದಾರೆ. ರಾಯರನ್ನ ನಂಬಿದವ್ರನ್ನ ಅವ್ರು ಯಾವತ್ತೂ ಕೂಡ ಕೈ ಬಿಡಲ್ಲ. ಹಾಗೆ ರಾಯರಿಂದ ನಾನು ನನ್ನ ದಿನನಿತ್ಯ ಜೀವನದಲ್ಲಿ ಒಂದಷ್ಟು ಅಭ್ಯಾಸಗಳನ್ನ ಕೂಡ ಮಾಡ್ಕೊಂಡಿದ್ದೀನಿ. ನಾನು ಯಾವುದಾದ್ರೂ ಒಂದು ಒಳ್ಳೆ ಕೆಲಸಕ್ಕೆ ಹೋಗಬೇಕಾದ್ರೆ ಅಥವಾ ನಾನೇನಾದರೂ ಒಂದು ಕೆಲಸ ಶುರು ಮಾಡಬೇಕಾದ್ರೆ ಅಥವಾ ನನ್ನ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡ್ರೆ ಒಂದು ಬುಕ್ಕಲ್ಲಿ ರಾಯರ ಶ್ಲೋಕವನ್ನು ಪ್ರತಿನಿತ್ಯ ಒಂದು ಸಲನಾದರೂ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಈ ಶ್ಲೋಕನ ನಾನು ಬರೀತೀನಿ. ಇದರಿಂದ ನನಗೆ ಪ್ರತಿನಿತ್ಯ ಒಂದು ಪಾಸಿಟಿವ್ ವೈಬ್ ಸಿಗುತ್ತೆ. ಹಾಗೆ ನನ್ನೆಲ್ಲ ಕೆಲಸಗಳನ್ನ ರಾಯರು ನನ್ನ ಜೊತೆಗೇ ಇದ್ದು ನನ್ನ ಕೈ ಹಿಡಿದು ನಡೆಸ್ಕೊಡ್ತಾರೆ ಅನ್ನೋ ಒಂದು ಭಾವನೆ ನಂದು. ಹಾಗೆ ನನ್ನ ಮನಸ್ಸಲ್ಲಿ ಏನಾದರೂ ಹೇಳ್ಕೋಬೇಕು ಅಂದಾಗ ಅದು ಖುಷಿ ದುಃಖ ಏನೇ ಆಗಿರ್ಬೋದು, ರಾಯರ ಫೋಟೋ ಮುಂದೆ ಅಥವಾ ಕಣ್ಮುಚ್ಚಿ ರಾಯರನ್ನ ನೆನೆಸ್ಕೊಂಡು ನನ್ನ ಮನಸ್ಸಲ್ಲಿರೋದನ್ನು ಹೇಳ್ಕೊಂಡಾಗ ಕಣ್ಣು ತುಂಬಿ ಬರುತ್ತೆ. ಆಗ ನನ್ನ ಮನಸ್ಸಿಗೆ ಅನಿಸುತ್ತೆ ರಾಯರು ನನ್ನ ಎಲ್ಲ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ದಾರೆ ಅನ್ನೋದು ನನ್ನ ದೃಢವಾದ ನಂಬಿಕೆ. ಈ ರೀತಿ ಅನುಭವ ಸಾಕಷ್ಟು ಜನರಿಗೆ ಆಗಿರುತ್ತೆ. ಇದೇ ರೀತಿ ರಾಯರನ್ನ ನೆನೆಸ್ಕೊಂಡು ಕಷ್ಟ ಸುಖಗಳನ್ನ ಹೇಳ್ಕೊಂಡಾಗ ಕಾರಣ ಇಲ್ದಲೇ ಕಣ್ಣು ತುಂಬಿ ಬರುತ್ತೆ. ಈ ಅನುಭವ ನಿಮಗೂ ಕೂಡ ಆಗಿದ್ದರೆ ಕಮೆಂಟ್ ಹಾಕಿ. ಇದೇ ರೀತಿ ಇನ್ನೂ ಸಾಕಷ್ಟು ಒಳ್ಳೆಯ ಅನುಭವಗಳು ನನ್ನ ಜೀವನದಲ್ಲಿ ತುಂಬಾ ನಡೆದಿದೆ, ಈಗಲೂ ಕೂಡ ನಡೀತಾ ಇದೆ. ನಮ್ಮ ಕಲಿಯುಗದ ಕಾಮಧೇನು ಅಂದರೆ ಅದು ನಮ್ಮ ರಾಯರು. ನೀವು ಕೂಡ ರಾಯರ ಭಕ್ತರಾಗಿದ್ದರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಶ್ರೀ ಗುರುಭ್ಯೋ ನಮಃ ಅಂತ ಕಮೆಂಟ್ ಹಾಕಿ. ನಂಬಿ ಕೆಟ್ಟವರಿಲ್ಲ ನಮ್ಮ ಗುರುಗಳ, ನಂಬದೆ ಕೆಡುವರುಂಟು. ಎಲ್ಲರಿಗೂ ನಮಸ್ಕಾರ. ಶ್ರೀ ಗುರು ರಾಘವೇಂದ್ರಾಯ ನಮಃ.